ಬಿಗ್ ಬಾಸ್ನಲ್ಲಿ ಒಂದು ಮಾತು ಬರುತ್ತೆ ಅಂದರೆ, ಈ ಕಂಟೆಸ್ಟೆಂಟ್ಗಳಿಗೆ ಯಾರ್ಯಾರಿಗೆ ಏನೇನು ಹೆಸರನ್ನ ಹೇಳ್ತೀರಾ ಅಂತ ಹೇಳಿದಾಗ ನಿಮಗೆ ಒಂದು ಅವಾರ್ಡ್ ಒಂದು ಮಾತನ್ನ ಹೇಳ್ತಾರೆ. ಬಟ್ ಅದನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ಧರ್ಮ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸಿದ್ದು ಖಂಡಿತವಾಗ್ಲೂ ಎಷ್ಟೋ ಮಂದಿಗೆ. ಸೊ ಈ ಬಗ್ಗೆ ನಿಮ್ಗೆ ಏನು ಹೋಗದೆ ಇದ್ದಿದ್ರೆ, ಯಾಕಂತ ಹೇಳಿದ್ರೆ ಅಲ್ಲಿ ಮಾತನಾಡೋರಿಗೆ ಮಾತ್ರ ಬೆಲೆನಾ, ಸೈಲೆಂಟ್ ಆಗಿದ್ದು ಒಂದು ಫಿಸಿಕಲ್ ಆಗಿ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡೋರಿಗೆ ಬೆಲೆನೇ ಇಲ್ವಾ ಅನ್ನುವಂಥದ್ದು ನೋಡೋರಿಗೆ ಅಂತ ಅನ್ಸಿದ್ದು. ಸೊ ನಿಮ್ಗೆ ಏನು ಅನ್ನಿಸ್ತಾ ಸರ್, ಮಾತಿಗ ಅಥವಾ ಫಿಸಿಕಲಿ ಚೆನ್ನಾಗಿದ್ರೆ ಫಿಟ್ ಆಗಿದ್ರೆ ಮಾತ್ರ ಬಿಗ್ ಬಾಸ್ ಮನೆನಾ ಅಂತ? ಇಲ್ಲ, ಐ ಥಿಂಕ್ ಬಿಗ್ ಬಾಸ್ ಮನೇಲಿ ನೀವು ಹೇಳ್ದಂಗೆ ಅದು ಅವಾರ್ಡ್ ಅಂತದೇನು ಬಂತು ಅದೆಲ್ಲೂ ನಾನು ತುಂಬ ಸ್ಫೋಟವಾಗಿ ತೊಗೊಂಡೆ. ಆ್ಯಕ್ಚುಲಿ ಅವತ್ತು ತುಂಬ ಕುಗ್ಗಿದ್ದೆ. ಅದು ಬಂದಿದ್ದ ದಿನ ತುಂಬ ಫಸ್ಟ್ ಆವತ್ತು ಮತ್ತು ನೆಕ್ಸ್ಟ್ ಡೇ ಎಲ್ಲೋ ಒಂದು ಕಡೆ ಅಯ್ಯೋ ನನಗೆ ಯಾಕಪ್ಪ ಇದು ಬೇಕಿತ್ತ, ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗಿತ್ತು. ನನ್ನ ತಂದೆಯವ್ರು ನೋಡ್ತಿರ್ತಾರೆ, ಜನ ನೋಡ್ತಿರ್ತಾರೆ, ಏನು ಅನಿಸುತ್ತೆ ಜನಕ್ಕಂತ. ಬಟ್ ಕೆಲವೊಬ್ರಿಗೆ ಐ ಥಿಂಕ್ ನೀವು ಹೇಳ್ದಂಗೆ ಅನಿಸಿರ್ಬೋದು ಬೇಕಾಗಿತ್ತು ಹಿಂಗೆ ಏನಕ್ಕೆ ಹೋದ ಅಂತ. ಬಟ್ ನನಗೆ ಅದೆಲ್ಲೂ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಇವತ್ತು ನನ್ನ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂತ ನಾನು ಏನಿದೆ ಐ ಥಿಂಕ್ ಈ ಪ್ಲ್ಯಾಟ್ಫಾರ್ಮಿಂದನೇ ಬಂದಿರೋದು. ಬಿಗ್ ಬಾಸ್ ನಾನು 55 ದಿನ ಏನು ಕಳೆದ್ನು ಐ ಥಿಂಕ್ ತುಂಬ ಜನರನ್ನ ಮನಸ್ಸನ್ನು ಗೆದ್ದಿದ್ದೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ. ಒಂದು ಸಿನಿಮಾ ದೊಡ್ಡ ಹಿಟ್ ಆದಮೇಲೆ ನಾನು ಆಗೋದು. ಸೊ ಐ ಥಿಂಕ್ ನವಗ್ರಹ ಆದಮೇಲೆ ವಾಪಸ್ ಒಂದು ಕಮ್ ಬ್ಯಾಕ್ ಅಂದರೆ ನನಗೆ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ಇದು ಕೊಟ್ಟೈತೆ, ಸುದೀಪ್ ಸರ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ನಾನು ಯಾವತ್ತೂ ಅದಕ್ಕೆ ಗ್ರೇಟ್ಫುಲ್ ಆಗಿರ್ತೀನಿ. ಮನೆಗೆ ಬಂದಾಗ ಹೇಗಿತ್ತು ಸರ್ ಮನೆಯವರ ರಿಯಾಕ್ಷನ್? ನಿಮ್ಮ ಅಪ್ಪ ಅವ್ರು ಏನು ಹೇಳಿದ್ರು, ಅಮ್ಮ ಅವ್ರು ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ತಂದೆಯವ್ರನ್ನ ಇಷ್ಟು ವರ್ಷದಲ್ಲಿ ನಾನು ನೋಡಿದ್ದು, ನಮ್ಮ ತಂದೆಯವ್ರನ್ನ ಎಮೋಷ್ನಲ್ ಸೈಡ್ ನೋಡಿದ್ದು ಈ ಸಲಿನೇ. ನಮ್ಮ ತಂದೆ ತಾಯಿ ಆ್ಯಕ್ಚುಲಿ ನಾನು ಎಲಿಮಿನೇಟ್ ಆಗಿ ಆ ಪ್ರೋಗ್ರಾಮ್ ನೋಡೋ ಕಣ್ಣಲ್ಲಿ ನೀರು ಹಾಕಿದ್ದು ನನಗೆ ಒಂಥರ ಇದಾಯಿತು. ಆಮೇಲೆ ತಂದೆಯವರು ಐ ಥಿಂಕ್ ಒಂದು ಸಿನಿಮಾ ನವಗ್ರಹ ಆದಮೇಲೆ ಆಮೇಲೆ ಕೆಲವು ಸಿನಿಮಾಗಳು ಮಾಡಿದೆ. ಬಟ್ ಒಂದು ಪ್ರೌಡ್ ಮೂಮೆಂಟ್ ಅಂತ ಬರುತ್ತೆ ಮಗನ ಬಗ್ಗೆ, ಒಂದು ಏನಾದರೂ ಒಂದು ಅಚೀವ್ ಮಾಡಿದಾಗ ಇಲ್ಲ ಏನೋ ಒಂದು ಪ್ರೌಡ್ ಫೀಲಿಂಗ್ ಅಂತ ಬರುತ್ತಲ್ಲ, ಐ ಥಿಂಕ್ ನೆನ್ನೆ ಆ ಕಣ್ಣಲ್ಲಿ ಕಾಣಿಸ್ತು, ನಮ್ಮ ತಂದೆಯವ್ರ ಕಣ್ಣಲ್ಲಿ ಅದು ಕಾಣಿಸ್ತು. ಎಲ್ಲೋ ನನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ ಅವ್ರಿಗೆ. ಆ್ಯಂಡ್ ಅವ್ರ ಸರ್ಕಲ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಜನದ ರೆಸ್ಪಾನ್ಸ್ ಎಲ್ಲ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು. ನನ್ನ ಮಗ ಒಂದು ಚಿಕ್ಕದಾಗ ಒಂದು ಸಾಧನೆ ಮಾಡಿಯಾನೆ, ಜನರ ಮನಸ್ಸನ್ನು ಗೆದ್ದಿಯಾನೆ ಅನ್ನೋದು ಅವ್ರಿಗೆ ತುಂಬ ಖುಷಿ ಇದೆ. ಆ ಖುಷಿ ನೋಡೋಕ್ಕೆ ನನಗೂ ಖುಷಿ. ಬಹುಶಃ ನೀವು ನೋಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೋಗ್ತಾ ಇದೆ ಅಂತ. ಎಲ್ಲೋ ಒಂದು ಕಡೆ ಧರ್ಮ ಅವ್ರ ಹೊರಗಡೆ ಬಂದಿರೋದು ತುಂಬ ಮಂದಿಗೆ ಬೇಜಾರಾಗಿದೆ. ಆ್ಯಂಡ್ ಏನೋ ನಮ್ಗೆ ಅನಿಸಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡಿದ್ರಿ. ಹೋದ ದಿನದಿಂದ ಬರುವವರೆಗೂ ಕೂಡ ಯಾವ ರೀತಿ ನಾವು ಧರ್ಮ ಅವರನ್ನು ನೋಡಿದ್ವು, ಯಾವ ರೀತಿ ಅವರು ಅಂತ ಇದ್ರೋ ಅದೇ ರೀತಿ ಇದ್ರಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಒಂದಷ್ಟು ಟಾಸ್ಕ್ಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ ಹೊರಗಡೆ ಅಂದರೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಬೇಕು, ಯಾಕಂದರೆ ಅಲ್ಲಿರೋ ನಿಮ್ಗಳಿಗೆ ಯಾರಿಗೂ ಗೊತ್ತಿರಲ್ಲ ನಾನು ಕ್ಯಾಮ್ರಾದಲ್ಲಿ ಹೈಲೈಟ್ ಆಗ್ತಿದ್ದೀನ, ಫೋಕಸ್ ಆಗ್ತಿದ್ದೀನ ಅಂತ. ಬಟ್ ನಿಮ್ಮ ಆಟ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸರ್ ಸಂಜು ಅಂತ, ನಿಮ್ಮ ಬಿಗ್ ಬಾಸಲ್ಲಿ ಸಾಕಷ್ಟು ಜನ ಬಂದು ನಾನು ಒಳ್ಳೆ ರೀಚ್ ಆಗಬೇಕು, ಸೊ ಎಲ್ಲ ಕಡೆ ಕಾಣಿಸ್ಕೊಬೇಕು ಅಂತ ಫ್ರೇಮ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನೀವು ಯಾಕೆ ಸರ್ ಜಾಸ್ತಿ ದಿನ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ, ಯಾಕೆ ಅಂತ ಕೇಳ್ಬೋದು ಸರ್? ಇಲ್ಲ, ಕಾಣಿಸ್ಕೊಂಡಿಲ್ಲ ಅಂತ ಎಲ್ಲೂ ನನಗೆ ಅನಿಸಿಲ್ಲ. 100% ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ. ಟಾಸ್ಕ್ ವಿಷಯ ಅಂತ ಬಂದಾಗ ಎಲ್ಲ ಆಡಬೇಕು ಅಲ್ಲಿ ಆಡಿದ್ದೀನಿ, ಕಾಣಿಸ್ಕೊಂಡಿದ್ದೀನಿ. ಜನ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬಟ್ ಎಲ್ಲೋ ಒಂದು ಕಡೆ ನೀವೆಲ್ಲಂಗೆ ಸ್ವಲ್ಪ ಬೇಗ ಬಂದಿದ್ದೀನಿ. ಬಟ್ ನೋ ಪ್ರಾಬ್ಲಮ್, ಎಲ್ಲೂ ಒಂಥರ ರಿಗ್ರೆಟ್. ಓಕೆ ಸರ್, ಇನ್ನೊಂದು ಪ್ರಶ್ನೆ ಸರ್, ಸಿನಿಮಾ ರಂಗದಲ್ಲಿ ಸ್ವಲ್ಪ ದೂರ ಉಳಿದಿದ್ದಾರೆ, ಮತ್ತೆ ಸಿನಿಮಾ ನಿಮ್ಗೆ ಅವಕಾಶ ಏನಾರು ಇದೆಯಾ ಅಥವಾ ನಿಮ್ಮ ಬ್ಯಾನರಲ್ಲಿ ಏನಾರು? ಇಲ್ಲ, ನಮ್ಮದು ಓನ್ ಪ್ರೊಡಕ್ಷನ್ ಅಂತೂ ಯಾವುದೂ ಇಲ್ಲ. ಬಟ್ ಇವಾಗ ಒಂದು ಸಿನಿಮಾ ಟೆನೆಂಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಗೈತೆ. ಆ್ಯಂಡ್ ನವಗ್ರಹ ರಿಲೀಸ್ ಆಯಿತು. ಇವಾಗ ಒಂದು 6 ಸಿನಿಮಾ ಲೈನಪ್ಪಿಗೆ ರೆಡಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಓವರ್ ಆಲ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರಿ, ತುಂಬ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿದ್ದು. ಅಫ್ಕೋರ್ಸ್ ಎಲ್ರಿಗೂ ಬೇಜಾರಿದೆ, 55 ದಿನದಕ್ಕೆ ಬರುವಂಥ ವ್ಯಕ್ತಿತ್ವ ಅಲ್ಲ. ಬಟ್ ಇಲ್ಲೊಂದು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ ಅನಿಸಿದುಂಟು. ಬಟ್ ಎನಿವೇಸ್ ಗೇಮ್ ಇಸ್ ಅ ಗೇಮ್. ಐ ಥಿಂಕ್ ಅದೊಂದು ಪ್ರೋಟೋಕಾಲ್ ಇರುತ್ತೆ, ಎಲಿಮಿನೇಷನ್ಸ್ ಅಂತ ಎಲ್ಲ ಇರುತ್ತೆ. ಸೊ ಅದರಲ್ಲಿ ನೀವು ಈ ಬಾರಿ ಹೊರಗೆ ಬಂದಿದ್ದೀರಾ. ಬಟ್ ಹೊರಗೆ ಬಂದರೂ ಆಚೆ ಜನ ನಿಮ್ಮನ್ನು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಅಂದ್ಕೊಂಡಾಗೆ ಇದು ನಿಮಗೆ ಟರ್ನ್ ಓವರ್ ಹೌದು ಬಿಗ್ ಬಾಸ್ ಅನ್ನೋದು. ಸೊ ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ಸೊ ಧರ್ಮ ಅವರೇ, ವಾಟ್ ನೆಕ್ಸ್ಟ್ ಐ ಥಿಂಕ್ ಇವಾಗ ನನ್ನ ಸಿನಿಮಾ ರಿಲೀಸ್ ಆಗುತ್ತೆ, ಟೆನೆಂಟ್ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಐ ಥಿಂಕ್ ಶುಕ್ರವಾರ ರಿಲೀಸ್ ಆಗಿದ್ದು ಸ್ವಲ್ಪ ಜನ ಇಷ್ಟಪಡ್ತಾರೆ. ಆ್ಯಂಡ್ ಸ್ಲೋ ಪಿಕಪ್ ತೊಗೊತಾ ಇದೆ ಸಿನಿಮಾದು, ಅದ್ರಲ್ಲಿ ನೆಗೆಟಿವ್ ಶೇಡ್ ಇದೆ ನಂದು. ಸೊ ನಾನು ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ ಈ ವಾರದಲ್ಲಿ. ಆ್ಯಂಡ್ ನವಗ್ರಹ ರಿಲೀಸ್ ಆಗಿದ್ದು ಒಂದು ಖುಷಿ ಕೊಡ್ತು. ನೆಕ್ಸ್ಟ್ ತಲ್ವಾರ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ವಸುಂಧರಾ ದೇವಿ, ಜಾಸ್ತಿ ಪ್ರೀತಿ, ವೈರಸ್, ಸೊ ಇಷ್ಟು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಆ್ಯಂಡ್ ಅಮರಾವತಿ ಪೊಲೀಸ್ ಸ್ಟೇಷನ್ದು ಶೂಟಿಂಗ್ ನಡೀತಾ ಇದೆ. ಸೊ ಒಳ್ಳೆ ಲೈನಪ್ ಇದೆ. ಆ್ಯಂಡ್ ಹೊಸ ಸಿನಿಮಾಗಳು ಮಾತುಕತೆ ಆಗುತ್ತೆ, ಆಮೇಲೆ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಐ ಥಿಂಕ್ ಐ ಆಮ್ ವೇಟಿಂಗ್ ಫಾರ್ ಆಲ್ ದೋಸ್ ಗುಡ್ ಥಿಂಗ್ಸ್ ಟು ಹ್ಯಾಪನ್. ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಶುರು ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ತಂದೆಯವರು ಕೂಡ ತುಂಬ ಒಳ್ಳೆ ಕಲಾವಿದರು, ಅವರು ಕೂಡ ಗ್ರ್ಯಾಂಡ್ ಓಪನಿಂಗ್ ಬಂದಿದ್ರು. ಆ್ಯಂಡ್ ರೀಸೆಂಟಾಗಿ ನೀವು ಇನ್ಸ್ಟಾ ಪೋಸ್ಟ್ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ನಿಮ್ಮ ತಂದೆಯವ್ರನ್ನು ಕೇಳಿದೆ ಅಂತ ಹೇಳಿ ನಮ್ಮ ಸ್ಟುಡಿಯೋ ಕಡೆಯಿಂದ. ಎನಿವೇಸ್ ಆಲ್ ದ ವೆರಿ ಬೆಸ್ಟ್, ಲೈಫಲ್ಲಿ ತುಂಬ ಒಳ್ಳೆಯದಾಗಲಿ. ಒಳ್ಳೆಯವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಐ ಥಿಂಕ್ ಫ್ಯಾಂಟಾಸ್ಟಿಕ್ ಇಂಟರ್ವ್ಯೂ, ಓಪನ್ ಹಾರ್ಟೆಡ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಧರ್ಮ, ಒಳ್ಳೆಯದಾಗಲಿ.
ಥ್ಯಾಂಕ್ ಯು.